ಇಷ್ಟು ದೊಡ್ಡ ಶಿವಲಿಂಗ ಎಲ್ಲರೂ ನೋಡಿದ್ದೀರಾ? ಇಲ್ಲ, ಶಿವಲಿಂಗ ಅಂತ ಹೇಗೆ ಹೇಳ್ತೀರಾ? ಇದು ಶಿವಲಿಂಗನೇ. ಇದು ನೋಡಿ ಗೊತ್ತಾಗತ್ತಲ್ಲ, ಮೇಲ್ಬದಿ ಗುಂಡಾಗಿದೆ. ಇದು ಕಲ್ಲ ಮರನ? ಕಲ್ಲು. ಓಕೆ, ಕಲ್ಲು. ಆರೂವರೆ ಅಡಿ 6.5 ಅಡಿ ಉದ್ದದ ಒಂದು ಶಿವಲಿಂಗ ನೋಡ್ಬೋದು. ಇದು ಕೇರಳದಲ್ಲಿ ಇವಾಗ ಅದನ್ನ ಏನಕ್ಕೆ ಬಳಸ್ತಾರೆ? ಕೇರಳದಲ್ಲಿ ಅದು ಇದೇ ದೇವತಾ ವಿಗ್ರಹಗಳಿಗೆ. ಈಗ ನಾವು ಗುರುವಾಯೂರಪ್ಪ ಇದ್ದಾರಲ್ಲ, ಗುರುವಾಯೂರು ಕೃಷ್ಣ, ಅದು ಕೂಡ 18 ತುಂಡು. ಅದು ಆ ಮೂಲ ವಿಗ್ರಹ ಒಂದು ರೂಪ ಇಲ್ಲ, ಅದಕ್ಕೆ 18 ತುಂಡಾಗಿದೆ. ಆದರೆ ವಿಗ್ರಹ ಚೇಂಜ್ ಮಾಡಲಿಕ್ಕೆ ಬರೋದಿಲ್ವಂತೆ. ಅದಕ್ಕೆ ಇದೇ ಕಡು ಶರ್ಕರ ಪಾಕ ಹಾಕಿ ಬೆಳೆಸ್ತಾ ಅದನ್ನು ಕೂಡಿಸಿ ರೆಡಿ ಮಾಡಿರುವಂಥದ್ದನ್ನು ನೋಡ್ಬೋದು. ಅದೇ ಕಲ್ಲಿಂದ ಅಂಟ್ಕೊಬಿಡುತ್ತಾ? ಹೌದು, ಕಲ್ಲು ಅಂಟ್ಕೊಳ್ಳುತ್ತೆ. ನಾವು ಇದು ನಾವು ಯಾವ ಕಡೆ ಹೋಗ್ತಾ ಇದೀವಿ ಇವಾಗ? ತೋರಿಸ್ತೇನೆ ಬನ್ನಿ. ಇಲ್ಲಿ ನೋಡಿ, ಇದೊಂದು ಆವರಣ ಕಂಡು ಬರುತ್ತೆ. ಈ ಆವರಣದಲ್ಲಿ ಇಲ್ಲಿ ತೋರಿಸ್ತೀನಿ ಬನ್ನಿ. ಬಿದ್ದೋಗಿದೆಯಲ್ಲ ಮರದ್ದು? ಮರ ಅಲ್ಲ ಅದು. ಇಷ್ಟು ದೊಡ್ಡದ ಶಿವಲಿಂಗ ನೀವು ಎಲ್ಲರೂ ನೋಡಿದ್ದೀರಾ? ಶಿವಲಿಂಗನ? ಇಷ್ಟು ದೊಡ್ಡ ಶಿವಲಿಂಗ, ಇಷ್ಟು ದೊಡ್ಡ ಶಿವಲಿಂಗ ಎಲ್ಲರೂ ನೋಡಿದ್ದೀರಾ? ಇಲ್ಲ, ಶಿವಲಿಂಗ ಅಂತ ಹೇಗೆ ಹೇಳ್ತೀರಾ? ಇದು ಶಿವಲಿಂಗನೇ. ಇದು ನೋಡಿ ಗೊತ್ತಾಗತ್ತಲ್ಲ, ಮೇಲ್ಬದಿ ಗುಂಡಾಗಿದೆ. ಇದು ಕಲ್ಲ ಮರನ? ಕಲ್ಲು. ಓಕೆ, ಕಲ್ಲು. ಇದು ಅರಮನೆಗೆ ಸಂಬಂಧಪಟ್ಟ ಶಿವಲಿಂಗ. ಅರಮನೆಯ ಅರಸರು ಪೂಜೆ ಮಾಡುವಂಥ ಶಿವಲಿಂಗ. ದೇವಸ್ಥಾನ ಬಹುಶಃ ಇಲ್ಲೇ ಎಲ್ಲೋ ಇರಬೇಕು. ಆರೂವರೆ ಅಡಿ ಉದ್ದದ ಒಂದು ಶಿವಲಿಂಗ ನೋಡ್ಬೋದು. ಬಸವನೂ ಇತ್ತು, ಅದು ಎಲ್ಲ ಸ್ಥಳಾಂತರ ಆಗಿದೆ. ಅಲ್ಲಿ ಮಂಕಾಳೆ ಅಂತ ನಮ್ಮ ಮತ್ತೊಂದು ದೇವಸ್ಥಾನ ಇದೆ, ಅಲ್ಲೊಂದು ದೊಡ್ಡ ಬಸವ ಇದೆ. ಇಲ್ಲಿಂದಲೇ ತಗೊಂಡು ಹೋಗಿದ್ದು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಆದರೂ ಈ ಹಾಳಾದಂತಹ ಒಂದು ಬಸವ ಇಲ್ಲೇ ಎಲ್ಲೋ ಬಿದ್ದಿದೆ, ಮಗ್ಚಿದೆ. ದಾಳಿ ಕಾಲದಲ್ಲಿ ಅದು ಹಾಳಾಗಿದ್ದನ್ನು ನೋಡ್ಬೋದು. ಇನ್ನೂ ಒಂದು ವಿಶೇಷತೆ ನೋಡ್ಬೋದು ಬನ್ನಿ. ಇಲ್ಲಿ ಅಂದ್ರೆ ಕೆಳದಿ ಅರಸರು ಪೂಜಿಸಿದಂತ ಒಂದು ಶಿವಲಿಂಗ ಇದೆ. ದೇವಸ್ಥಾನ ಅರಮನೆ ಒಳಗಡೆ ಇರುವಂತಹ ದೇವಸ್ಥಾನ. ಇಷ್ಟು ದೊಡ್ಡದಾಗಿ. ಇಲ್ಲಿ ನೋಡಿ, ಇದೆಲ್ಲ ಗೋಡೆಯ ಕುರುಹುಗಳನ್ನು ನಾವು ನೋಡ್ಬೋದು. ಈ ಗೋಡೆ ಕಟ್ಟಬೇಕಾದ್ರೆ ಅವರು, ನಾವು ಹೇಳ್ತೇವೆ ಈ ಕಾಂಕ್ರೀಟ್ ಹಾಕ್ಕೊಳ್ತೇವೆ ಅಂತ ಅಲ್ವಾ, ಕಾಂಕ್ರೀಟ್ ಹಾಕ್ತೇವೆ ಅಂತ ಹೇಳ್ತೇವಲ್ಲ, ಆ ಕಾಲದಲ್ಲೂ ಕೂಡ ಕಾಂಕ್ರೀಟ್ ಹಾಕಿದ್ರು ಅಂತ. ಇದು ಕಾಂಕ್ರೀಟ್. ಇಲ್ಲ, ಇಡೀ ಕೋಟೆಯನ್ನ ಈ ತರ ಕಾಂಕ್ರೀಟ್ ಹಾಕಿ ಕಟ್ಟಿದ್ದನ್ನ ನೋಡಬಹುದು. ಇದು ಯಾರಿಂದ ಮಾಡಿರ್ತಾರೆ? ಇದು ಇಷ್ಟು ಗಟ್ಟಿ ಇದೆಯಲ್ಲ. ಯಾವ್ದ್ರಿಂದ ಸರ್? ಕಲ್ಲಿದೆ, ಗಚ್ಚು ಅಂತ ಹೇಳ್ತೇವಲ್ಲ. ಗಚ್ಚು ಅಂತಂದ್ರೆ ಈ ಕೆಲವು ಟೆಕ್ನಾಲಜಿಗಳು ಹೋಗ್ಬಿಟ್ಟಿದೆ. ಇದನ್ನ ನಾವು KRS ಡ್ಯಾಮ್ ಇದೆಯಲ್ಲ, ಡ್ಯಾಮ್ ಸಿಮೆಂಟ್ನಲ್ಲಿ ಕಟ್ಟಿದ್ದಲ್ಲ ಅದು. ಮತ್ತು ನಮ್ಮಲ್ಲಿ ಇಲ್ಲಿ ಮಡೆನೂರು ಡ್ಯಾಮ್ ಅಂತಿದೆ. ಮಡೆನೂರು ಡ್ಯಾಮು ಸಿಮೆಂಟ್ನಲ್ಲಿ ಕಟ್ಟಿದ್ದಲ್ಲ, ಇದೇ ಗಚ್ಚಿನಲ್ಲಿ ಕಟ್ಟಿದ್ದು. ಶಿಲೆಗಳು ಬಳಸಿ ಗಚ್ಚು ಹಾಕಿ ಕಟ್ಟಿದ್ದು. ಗಚ್ಚು ಅಂತಂದರೆ ಮೇಯ್ನ್ ಇಂಗ್ರೀಡಿಯೆಂಟು ಸುಣ್ಣ, ಅದಕ್ಕೆ ಬೆಲ್ಲ ಹಾಕಿ, ಅದಕ್ಕೆ ಕೆಲವು ಈ ನಮ್ಮಲ್ಲಿ ಪುಂಡಿ ಅಂತ ಹೇಳ್ತೇವೆ, ಗುಳುಮಾವು ಹೇಳ್ತೇವೆ, ಅದರ ಚಕ್ಕೆಗಳನ್ನು ಹಾಕಿ ಅರಿತಿದ್ರು. ಮುಂದೆ ನಾವು ನೋಡ್ತೇವೆ ಅದು ಮದ್ದು ಅರಿಲಿಕ್ಕೆ ಬಳಸ್ತಿದ್ರು. ಇನ್ನೆಷ್ಟು ಮದ್ದು ಅರಿಯೋಕ್ಕೆ ಸಾಧ್ಯ? ಒಂದು 4 ದಿವಸ ಅರಿದು ಬಿಟ್ಟರೆ ಬೇಕಾದಷ್ಟು ಮದ್ದು ಆಗ್ತಿತ್ತು, ವರ್ಷಿಡೀ ಅರಿಯೋದು ಇರಲಿಲ್ಲ. ಇನ್ನು ಉಳಿದ ದಿನಗಳಲ್ಲಿ ಈ ಗಚ್ಚು, ಈ ಸಿಮೆಂಟ್ ತಯಾರಿ ಮಾಡುವಂತಹದ್ದನ್ನು ಮಾಡಿರಬಹುದು, ಬಳಸಿರಬಹುದು. ಅದಕ್ಕೆ ಎಲ್ಲ ಊಹೆ ಮಾಡಲಿಕ್ಕೂ ಸಾಧ್ಯ. ಎಲ್ಲ ನಮಗೆ ಅಧಿಕೃತ ದಾಖಲೆಗಳೇ ನಮಗೆಲ್ಲ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ.
ಈ ಟೆಕ್ನಾಲಜಿ ನಾವು ಕೇರಳಕ್ಕೆ ಹೋದ್ರೆ ಸಿಗುತ್ತೆ. ನಮ್ಮಲ್ಲಿ ಅಲ್ಲಿ ಕೇರಳದವರು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಶಿವಲಿಂಗಕ್ಕೆ ಹೀಗೆ ಭಿನ್ನವಾಗಿತ್ತು, ಅದನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಕಡು ಶರ್ಕರ ಪಾಕ ಅಂತ ಮಾಡಿದರು. ಕಡು ಶರ್ಕರ ಪಾಕ ಅಂತಂದರೆ ಅಷ್ಟು ಗಟ್ಟಿ, ಇವತ್ತು ಕೂಡಿಸ್ಬಿಟ್ರೆ ಇನ್ನು ಅರ್ಧ ಗಂಟೆ ಒಳಗೆ ಕೊನೆಗೆ ಬಿಡಿಸ್ಲಿಕ್ಕೆ ಆಗಲಿದ್ದಷ್ಟು ಗಟ್ಟಿ ಆಗಿಬಿಡುತ್ತೆ ಅದು. ಅಂತಹ ಟೆಕ್ನಾಲಜಿ ಕೂಡ ಕೇರಳ ಭಾಗದಲ್ಲಿ ಉಳ್ಕೊಂಡಿದೆ. ಇಲ್ಲಿಂದಲೇ ಹೋದಂಥವರು ಶಿವಪ್ಪ ನಾಯಕ ಇಲ್ಲಿಯ ಕೆಲವರನ್ನು ಪಂಡಿತರನ್ನು ಕರ್ಕೊಂಡು ಹೋದ. ಈ ರೀತಿ ಟೆಕ್ನಾಲಜಿ ಇರುವಂಥವನ್ನು ಕರ್ಕೊಂಡು ಹೋಗಿ ಅಲ್ಲಿ ನೆಲೆಗೊಳಿಸ್ತಾನೆ, ಅಲ್ಲಿ ಉಳ್ಕೊಂಡಿದೆ. ಇಲ್ಲಿ ಅಷ್ಟು ಮಾಯವಾಗಿದೆ. ಅದಕ್ಕೆ ಅವರು ನಾವು ಇಲ್ಲಿ ಮಾಡಬೇಕಾದ್ರೆ ನೋಡಿದ್ದು ಬೆಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಅಲ್ಲಿ ದೇವತಾ ವಿಗ್ರಹ ಆಗಿದ್ದಕ್ಕೆ ಸುಣ್ಣ ಹಾಕಲಿಲ್ಲ, ಶಂಖಚೂರ್ಣ ಹಾಕಿದ್ರು. ಶಂಖದ ಪುಡಿ, ಕಾವಿ ಪುಡಿ, ಮತ್ತು ಒಂದು ರೀತಿಯಾದ ಯಾವುದೋ ನದಿಯ ಆಳದಲ್ಲಿ ಸಿಗುತ್ತಂತಪ್ಪ ಕರೆ ಕಲ್ಲು, ಅದರ ಪುಡಿ, ತ್ರಿಫಲ ಚೂರ್ಣ, ಇವನ್ನೆಲ್ಲ ಹಾಕಿ ಬೆಲ್ಲದಲ್ಲಿ ಪಾಕ ಮಾಡಿಸಿ ಅದನ್ನು ಬಳಸಿದರೆ ಕೇವಲ ಅರ್ಧ ಗಂಟೆ ಒಳಗೆ ಬಿಡಿಸ್ಲಿಕ್ಕಾಗಲಿದ್ದಷ್ಟು ಗಟ್ಟಿ ಆಗುತ್ತೆ. ಆ ರೀತಿ ಟೆಕ್ನಾಲಜಿಗಳು ಕೂಡ ಇದ್ವು. ಈಗ ನಾಶವಾಗಿದೆ, ಅದೆಲ್ಲ ನಷ್ಟವಾಗಿದೆ, ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಆ ರೀತಿಯ ಒಂದು ಕಾಂಕ್ರೀಟ್ ಮಾಡಿ ಇಡೀ ಇದನ್ನು ನಗರದ ಎಲ್ಲೇ ಇದಾದರೂ ಕೂಡ ಈ ಥರದ್ದು ನೋಡಬಹುದು. ಕೇರಳದಲ್ಲಿ ಇವಾಗ ಅದನ್ನು ಏನಕ್ಕೆ ಬಳಸ್ತಾರೆ? ಕೇರಳದಲ್ಲಿ ಅದು ಇದೇ ದೇವತಾ ವಿಗ್ರಹಗಳಿಗೆ. ಈಗ ನಾವು ಗುರುವಾಯೂರಪ್ಪ ಇದ್ದಾರಲ್ಲ, ಗುರುವಾಯೂರಪ್ಪ ಕೃಷ್ಣ, ಅದು ಕೂಡ 18 ತುಂಡು. ಅದು ಆ ಮೂಲ ವಿಗ್ರಹ ಒಂದು ರೂಪ ಇಲ್ಲ, ಅದಕ್ಕೆ 18 ತುಂಡಾಗಿದೆ. ಆದರೆ ವಿಗ್ರಹ ಚೇಂಜ್ ಮಾಡಲಿಕ್ಕೆ ಬರೋದಿಲ್ವಂತೆ. ಅದಕ್ಕೆ ಇದೇ ಕಡು ಶರ್ಕರ ಪಾಕ ಹಾಕಿ ಬೆಳೆಸ್ತಾ ಅದನ್ನು ಕೂಡಿಸಿ ರೆಡಿ ಮಾಡಿರುವಂಥದ್ದನ್ನು ನೋಡ್ಬೋದು. ಅಂದ್ರೆ ಕಲ್ಲಿಂದ ಅಂಟ್ಕೊಬಿಡುತ್ತಾ? ಹೌದು, ಕಲ್ಲು ಅಂಟ್ಕೊಳ್ಳುತ್ತೆ. ನಾವು ಏನು ಮಾಡ್ತೇವೆ ಅಂತಂದರೆ, ನಮ್ಮಲ್ಲಿ ಗುಡ್ಡೆಗೇರು, ಗೇರು ಸೊಪ್ಪೆ ಹೆಸರು ಕೇಳಿದ್ದೀರಲ್ಲ? ಹೌದು. ಗೇರು ಅಂತಂದ್ರೆ ನಮ್ಮ ಈ ಗೇರು ಅಲ್ಲ, ಗೋಡಂಬಿದಲ್ಲ. ಗೋಡಂಬಿ ಅಲ್ಲ. ಗೋಡಂಬಿ ಪೋರ್ಚುಗೀಸರು ಭಾರತಕ್ಕೆ ತಂದಿದ್ದ ಒಂದು ಸಸ್ಯ. ಅದು ಮೂಲ ಸಸ್ಯ. ಗೇರು ಅಂತ ಇಲ್ಲಿಯದು ಒಂದು ಸಸ್ಯ, ಅದು ಹೊರಬೀಜ. ಗೋಡಂಬಿ ಹಾಗೆ ಕಾಣುತ್ತೆ. ಆ ಮೇಲಿನ ಹಣ್ಣು ತಿನ್ನಲಿಕ್ಕೆ ಭಾಳ ರುಚಿ. ಅದು ಸಸ್ಯ ಉತ್ಪಾದನೆ ಮಾಡಲಿಕ್ಕೂ ಕಷ್ಟ, ಗಿಡ ಆಗೋದು ತುಂಬ ಕಷ್ಟ. ಎಷ್ಟು ಪ್ರಯೋಗ ಮಾಡಿರು, ಒಂದು 1000 ಬೀಜ ಹಾಕಿರೋ ಒಂದು 10 ಗಿಡ ಹುಟ್ಟಬೋದೇನ ಅಷ್ಟೇ. ಅದರ ಬೀಜದ ಕತ್ತರಿಸಿದಾಗ ಒಂದು ರೀತಿ ಹಾಲು ಬರುತ್ತೆ, ಅಂಟು ಬರುತ್ತೆ, ಎಣ್ಣೆ. ಅದಕ್ಕೆ ಒಂದು ಸ್ವಲ್ಪ ಸುಣ್ಣ, ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಅದರಂಥ ಗಮ್ ಮತ್ತೊಂದಿಲ್ಲ ಅಂತ. ಪಾತ್ರೆಗಳನ್ನು ಕೂಡಿಸ್ಬೋದು. ಈ ಕಲ್ಗಡಿಗೆ ಅಂತ ಬರ್ತಿತ್ತು ನಮ್ಮಲ್ಲಿ, ಕಲ್ಗಡಿಗೆಗಳನ್ನು ಕೂಡ ನಾವು ಅದರಿಂದಲೇ ಕೂಡಿಸ್ತಿದ್ವಿ. ಮತ್ತು ಜಾರ್ಗಳು, ದೊಡ್ಡ ದೊಡ್ಡ ಭರಣಿಗಳು ಬರ್ತಾವಲ್ಲ, ಅದನ್ನು ಕೂಡಿಸ್ತಿದ್ವಿ. ಕಾಯಿಸಿರೂ ಬಿಡೋದಿಲ್ಲ ಅಂತ, ಅಷ್ಟು ಗಟ್ಟಿಯಾಗಿ ಅಂಟಿಕೊಳ್ಳುತ್ತೆ. ನ್ಯಾಚುರಲ್ ಆಗಿ ಮತ್ತು ಇನ್ಯಾವ ತೊಂದರೆಯೂ ಇಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಇದೆ ನಮ್ಮಲ್ಲಿಯೂ ಕೂಡ. ಆ ಕಾಲದಲ್ಲಿ ಆ ಕಾಲಘಟ್ಟದ ಟೆಕ್ನಾಲಜಿ ಬಳಸ್ಕೊಂಡು ಈ ರೀತಿ ಮಾಡ್ತಾ ಇರುವಂಥದ್ದನ್ನು ನೋಡಬಹುದು. ಇದು ಸ್ಪಷ್ಟವಾಗಿ ಕಾಣಿಸುತ್ತೆ ಸರ್. ಅಂದರೆ ಕಾಂಕ್ರೀಟ್ ಎಷ್ಟು ದಪ್ಪ ಹಾಕಿದ್ರು ಹೇಳ್ಕೊಂಡು, ಸಾಮಾನ್ಯ ಒಂದು 3/4 ಅಡಿ ದಪ್ಪದ ಕಾಂಕ್ರೀಟು ಈಗ ನಮಗೆ ಈಗ ಕಾಣ್ತಾ ಇರುವಂಥದ್ದು ಒಂದು 3/4 ಅಡಿ ಅಥವಾ ಕೆಳಗಿದೆಯಾ ಅಂತ ಗೊತ್ತಿಲ್ಲ ನಮ್ಗೆ. ಇವಾಗ ನೋಡಿ, ಇಲ್ಲಿ 1 ಅಡಿಗಿಂತ ಜಾಸ್ತಿ ಇದೆ. ಅದೇ 1 ಅಡಿಗಿಂತ ಇಲ್ಲೂ ಅಷ್ಟೇ ಇದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಾಂಕ್ರೀಟ್ ಕೂಡ ಇವರು ಬಳಸಿದ್ದನ್ನು ನೋಡಬಹುದು. ನಾವು ಇವಾಗ ಮನೆಗೆಲ್ಲ ಮಾಡ್ತೀವಲ್ಲ, ಎಷ್ಟು ಬೇಗ ಬಿರುಕು ಬಿಡುತ್ತೆ. ಇಲ್ಲಿ ಕಬ್ಬಿಣ ಬಳಸ್ತೆ ಮುಂದೆ ನೋಡ್ಬೋದು. ಕಬ್ಬಿಣ ಬಳಸ್ತೆ ಬರೀ ಕಾಂಕ್ರೀಟ್ನಲ್ಲೇ ಮಾಡಿರುವಂತಹ ಸ್ಟ್ರಕ್ಚರ್ಗಳು ಇದೆ. ಅರಮನೆಯ ಕೆಲವು ಸ್ಟ್ರಕ್ಚರ್ಗಳು ಈಗಲೂ ಚೂರು ಉಳ್ಕೊಂಡಿದೆ. ಭಾಳಷ್ಟು ನಾಶವಾಗಿದೆ, ಬೆಂಕಿ ಬಂದಿರ್ಬೋದು, ಹಾಗಾಗಿ ನಾಶವಾಗಿರುತ್ತೆ. ಆದರೆ ಆದರೂ ಅಷ್ಟು ಉಳ್ಕೊಂಡಿದೆ ಅಂತ. ಆ ಉಳ್ಕೊಂಡಿದ್ರ ಮೇಲೆ ನಾವು ಇತಿಹಾಸ ಕಟ್ಟಬೇಕು. ನಮ್ಮಲ್ಲಿ ಏನಾಗಿದೆ ಅಂತಂದರೆ,
ಸಾಮ್ರಾಜ್ಯಗಳು ಅಳಿದ್ವು ಮತ್ತು ಬೆಳೀಲಿಲ್ಲ. ಅದು ದುರಂತ ಅಂತ. ಅಳಿದಿದ್ದು ಬೆಳಿಬೇಕು, ಅಳಿದಿದ್ದು ಬೆಳಿಲಿಲ್ಲ ಅಂತಂದ್ರೆ ಅದಕ್ಕೆ ಮರಣ ಅಂತ ಹೇಳ್ತೇವೆ. ನಮ್ಮಲ್ಲಿ ಪ್ರತಿನಿತ್ಯ ಕ್ಷಣ ಕ್ಷಣವೂ ಹುಟ್ಟು ಸಾವು ಆಗ್ತಾ ಇರತ್ತೆ, ಆದರೆ ಗೊತ್ತಾಗೋದಿಲ್ಲ. ಕೆಲವು ಡೆಡ್ ಸೆಲ್ಸ್ಗಳು ಕೆಲವು ಹೋಗ್ತವೆ, ಅದಕ್ಕೆ ಸ್ಥಾನದಲ್ಲಿ ಮತ್ತೊಂದು ಬರುತ್ತೆ. ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸ್ಥಿತಿ ಸಾವು. ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಕರೆದಿದ್ದು. 3 ಪ್ರತ್ಯೇಕ ಅಲ್ಲ, ಒಂದೇ ತತ್ವ. ಅದರ 3 ಗುಣಗಳು, 3 ಕರ್ಮಗಳು. ಅದನ್ನು ನಾವು ಇಲ್ಲಿಯೂ ನಾವು ನೋಡ್ಬೋದು, ಪ್ರಕೃತಿಯಲ್ಲೂ ನೋಡ್ಬೋದು. ಮರಣ ಯಾವುದು? ಅದಕ್ಕೆ ಕೂಡೋದಿಲ್ಲ, ಬರೇ ಕಳಿಯೋದು, ಅದು ಮರಣ. ತಗೊಳ್ಳಿ ಸರ್, ನಂಗೆ ಬೇಡ, ಕುಡ್ಕೊಂಡ್ಬಂದಿದ್ದೇನೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ಇಕ್ಕೇರಿಯ ಕೆಳದಿ ನಾಯಕರ ಅರಮನೆ, ಕೋಟೆ, ಕೊತ್ತಲಗಳ ಕುರುಹುಗಳನ್ನ ನೋಡಿದ್ರಿ. ಒಂದು ಆಶ್ಚರ್ಯ ಸಂಗತಿ ಏನು ಅಂತ ಹೇಳಿದರೆ, ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಗಲ್ಲ. ಸುಮಾರು ಅಂದಾಜು 6.5 ಅಡಿ ಇದ್ದಂಥ ಕೆಳದಿ ನಾಯಕರು ಆರಾಧಿಸಿ ಮತ್ತು ಪೂಜಿಸಲು ದಿನನಿತ್ಯ ಪಟ್ಟಂತಹ ಶಿವಲಿಂಗದ ವಿಗ್ರಹ ನಮಗೆ ಇಲ್ಲಿ ಕೆಳದಿ ಇಕ್ಕೇರಿಯ ಕಾಡಲ್ಲಿ ಕಾಣಿಸ್ತು. ಮುಂದಿನ ವಿಡಿಯೋದಲ್ಲಿ ಅರಮನೆ ಕುರುಹುಗಳನ್ನ ಹುಡ್ಕೊಂಡು ಹೊರಟಿದ್ದೀವಿ. ಎಂದಿನಂತೆ ನಿಮ್ಮ ಸಪೋರ್ಟ್ ನಮಗೆ ಸದಾಕಾಲ ಇರಲಿ. ಬನ್ನಿ ಸರ್, ಹೋಗೋಣ.